ದಯವಿಟ್ಟು ವೀಕ್ಷಕರೇ, ನಿಮ್ಮಲ್ಲಿ ಒಂದು ಮನವಿ, ಯಾರು ನಮ್ಮ ಇನ್ನು ಚಾನಲ್ನ ಮೊದಲನೇ ಸಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ದಯವಿಟ್ಟು ವಿಡಿಯೋನ ನೋಡಿ ಸುಮ್ಮನಾಗಬೇಡ್ರಿ. ಫಸ್ಟು ಒಂದು ಲೈಕ್ ಕೊಡಿರಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಸಂಬಂಧಿಕರಿಗೆ ಎಲ್ಲ ಶೇರ್ ಮಾಡಿರಿ. ದಯವಿಟ್ಟು ನೀವು ಸಪೋರ್ಟ್ ಮಾಡಿರಿ. ನಮಗೆ ನೀವು ಸಪೋರ್ಟ್ ಮಾಡಿದ್ರೇ ನಾವು ವಿಡಿಯೋ ಮಾಡೋಕ್ಕೆ ಮನಸ್ಸು ಬರೋದು. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹೋಗಿ ಹಂಗೆ 3-4 ದಿನದ ಹೊತ್ತಾತು, ಇನ್ನಾನಾದರೂ ಪತ್ತೆನೇ ಇಲ್ಲ. ಒಂದೇ ಒಂದಿನ ಹೋಗಿ ಬರ್ತೀವಿ ಅಂತಂದು ಹೇಳಿ ಹೋದಾರು. ಹಂಗೇನೆ ಪಕ್ಕದ ಮನೆ ಅವಳು ಅಜ್ಜಿ ಇದ್ದಾಳಲ್ಲ, ಕರ್ಕೊಂಡು ಹೋಗೋಕ್ಕೆ ಜಾಣಿ. ಹಂಗೇನೆ ಒಂದೇ ಒಂದಿನ ಕಣ್ಣಿಂಗಜ್ಜಿ ಹೋಗಿ ಬರ್ತೀವಿ ಅಂತಂದೇಳಿ ಹೋದ್ಲು. ಇಲ್ಲಿ ಅಡುಗೆ ಮಾಡ್ಯಾರ 3 ದಿನಗಟ್ಟಲೆ ಹುಡುಗನ್ನು ಬಿಟ್ಟೋಗಿದ್ದಾಳೆ. ನಾವು ಅಜ್ಜ, ನಾನು, ಇವನು ನಮ್ಮ ಹುಡುಗ ಎಲ್ಲ 3-4ಗೆ ನನ್ನ ಕೈಲಿ ಅಡುಗೆ ಮಾಡೋಕ್ಕಾಗಲ್ಲ, ಏನಿಲ್ಲ. ಬಿಟ್ಟು ಹೊಲ್ಟು ಬಿಡ್ತಾಳೆ. ಏನೋ ಆಧಾರ್ ಕಾರ್ಡ್ ಫ್ರೀ ಐತೆ ಅಂತಂದೇಳಿ. ಬಿಡತ್ತ ಹೋಗ್ಲಿ, ಅದಾಗ ಹೋಗಿ ಬೈನ ಬರ್ತಾರೆ, ನೈಟ್ ಮಾಡಿಕ್ಕೋಗಿ ಬೈನ ಬರ್ತಾರಲ್ಲ ಅಂತ ನಾವು ಅಂದ್ಕೊಂತೀವಿ. 3 ದಿನ ಆದ್ರೂ ಪತ್ತೆನೇ ಇಲ್ಲ. ಸುಮ್ಮನೆ ಹಿಂಗೆ ಊರು ತಿರ್ಗಕ್ಕೆ ಹೋಗೋದು. ನೋಡಿವೆಲ್ಲ ಬರೀ ಆ ದೇವಸ್ಥಾನ ಈ ದೇವಸ್ಥಾನ ನೋಡೋಕೆ ಹೋಗ್ತೀವಿ ಅಂತಂದೇಳಿ ಹೋಗೋದು. ಇಜ್ಜತ್ಕಾರರೊಬ್ಬರು ಸುಮ್ಕಿರಂಗಿಲ್ಲ. ನಾವು ಹೋಗ್ತೀವಿ ಬಾ ಅಂತಂದೇಳಿ ಅಂದ್ಬಿಡ್ತಾರೆ. ಈಗ ಯೋಜನೆ ಇದ್ದಾಳೆ ಮಾಡ್ತಾಳೆ ಅಂತಂದೇಳಿ ಹೊಲ್ಟು ಬಿಡ್ತಾಳೆ. ಹೋಗ್ಬೇಕಾದಾಗ ಎಷ್ಟು ಸುಲಭವಾಗಿ ಹೇಳೋಗ್ತಾರೆ. ಒಂದೇ ಒಂದಿನ ಬಂದುಬಿಡ್ತೀವಿ ಅಂತಂದೇಳಿ ಹೇಳೋಗ್ಬಿಡ್ತಾರೆ. ಇಲ್ಲಿ ಮಾಡೋರಿಗೆ ಗೊತ್ತಾಗುತ್ತೆ, ಯಾವಾಗ ಮಾಡ್ಕೊಂಡು ತಿಂತಾರೆ. ನಮಗೆ ಸಾಕಪ್ಪ ಸಾಕೊಂಬಂಗಾಗುತ್ತೆ. ಅಡುಗೆ ಮಾಡ್ಕೊಂಡು ಈ ವಯಸ್ಸಿನಾಗೆ ಕಸ ಮುಸ್ರೆ ಮಾಡ್ಕೊಂಡು ನೀರು ತಂದ್ಕೊಂಡು ಇವ್ರಿಗೆಲ್ಲ ಅಡುಗೆ ಮಾಡಿಕ್ಕೆ ಆ ಹುಡುಗಗೆ ನೀರು ಒಯ್ದು ಮಾಡಿಕ್ಕಕ್ಕೆ ನಮ್ಮ ಕೈಲೇ ಆಗೋದಿಲ್ಲ. ಹೊಲ್ಟು ಬಿಡ್ತಾರೆ. ಇವು ಆಧಾರ್ ಕಾರ್ಡ್ ಬಂದಟ್ಟಿನ ವಾರದಾಗ 15 ದಿನಕ್ಕೊಂದ್ಸಲಿನ ಹೊಲ್ಟು ಬಿಡ್ತಾರೆ. ಒಳ ಜೊತೆಯಾಗಿ ಕರ್ಕೊಂಡು ಹೊಲ್ಟು ಬಿಡ್ತಾರೆ. ಹೆಂಗಸರು ಎಲ್ಲ ಸೇರ್ಕೊಂಡು. ಅಜ್ಜಿ ಅಮ್ಮ ಬಂತೇನಾಚಿ ಬರ್ತೀವಿ ಅಂತಂದು ಅಂದಿದ್ರು, ಬಂತೇನಾಜಿ ಅಮ್ಮಯ್ಯ? ನಾನು ಅವಳನ್ನೇ ನೋಡ್ತಿದ್ದೀನಪ್ಪ, ಇನ್ನೇನು ಕರೀತು ಬತ್ತಾಳೆ ಅಂತಂದು ಹೇಳಿ ಇಟ್ಟ ನೋಡಿದೆ. ಬರಲೇ ಇಲ್ಲ. 8:15 ಬಸ್ಸು ಓತು ಇಟ್ಟತಿ ಬರ್ತಾರೆ ಅಂತಂದು ಹೇಳಿ ಬರಲೇ ಇಲ್ಲ. ಫೋನನ್ನು ಮಾಡಲ್ಲ. ಏನಾಡಿ ಓದ್ತಾತು. ಹೋಗಿ 3-4 ದಿನದ ಓದ್ತಾತಲ್ಲ, ಒಂದಿನ ಅಂತಂದೇಳಿ ಓದಾಳು. 3 ದಿವಸ ಆದರೂ ಬರಬಾರ್ದೆ. ಫೋನ್ ಮಾಡೋದಿಲ್ಲ. ಎಲ್ಲ ಇದ್ದಾರೆ ಕೇಳ, ಏನು ಬರ್ತಾ ಇದ್ದಾರೇನ, ಎಲ್ಲನ ಇಲ್ಲೇ ಹತ್ರ ಗಿತ್ರ ಇದ್ದಾರೇನ, ಬಂದು ಮಾಡ್ತಾಳತ್ಲಾಗ ಅಡುಗೆನೆ. ನನಗಂತೂ ಸಾಕಾಗೋಗೈತಿ. ಬಿಸಿಲಿಗೆ ಹೊತ್ಗೂ ಅಡುಗೆ ಮಾಡೋಕ್ಕಾಗಲ್ಲ. ಅಜ್ಜಿ ಫೋನು ಸ್ವಿಚ್ ಅಪ್ ಅಂತಂದು ಹೇಳಿ ಹೇಳ್ತೈತೆ. ಫೋನು ಸ್ವಿಚ್ ಅಪ್ ಆಗೈತೆ. ಯಾಳೆ 3 ದಿವಸ ಆತಲ್ಲ, ಚಾರ್ಜರ್ ತಗೊಂಡೋಗಿಲ್ಲ. ಅದಕ್ಕೆ ಫೋನು ಸ್ವಿಚ್ ಅಪ್ ಆಗೈತೆ. ಎಲ್ಲೇದಾರ ಗೊತ್ತಿಲ್ಲ ಕಣಜ್ಜಿ. ಅಜ್ಜಿ ಹೊಟ್ಟೆ ಸೈತೆ, ಹೋಗಜ್ಜಿ ಅಡುಗೆ ಮಾಡಜ್ಜಿ. ಹೊಟ್ಟೆ ಸೈತೆ. ನಾನು ಅಮ್ಮ ಬರ್ತೈತೆ, ಯಾಕನ ತತ್ತೈತೆ ಅಂತಂದೇಳಿ ಅಂದ್ಕೊಂಡಿದ್ದೆ. ಅಮ್ಮ ಇನ್ನೂ ಬರಲಿಲ್ಲ. ಅಡುಗೆ ಮಾಡಜ್ಜಿ. ಹಾಳೆ 8 ಹೊಟ್ಟೆ ಹೊಸ್ತೈತೆ ಕಣಜ್ಜಿ. ಅಲ್ಲ ಕಣ್ಣ ಪಾಪ, ಫೋನ್ ಸ್ವಿಚ್ ಅಪ್ ಅಂತ ಬರ್ತೈತೆ. ಅದು ಎಲ್ಲಿದ್ದಾರ ಮಾರಾಯ, ಫೋನ್ ಸ್ವಿಚ್ ಅಪ್ ಅಂತಂದು ಹೇಳಿ ಬರ್ತೈತೆ. ಒಂದು ಫೋನ್ ಮಾಡೋಣ, ಯಾತಾಗ ನಂಬರ್ ಇದ್ರೆ ಫೋನ್ ಮಾಡೋಣ ಅಂತಂಬಲ್ಲ. ಯಾರ್ದಾನೆ ಬೇರೆಯವ್ರದ್ದಿದ್ರೆ ಮಾಡಲ್ಲ ಪಾಪ. ಸ್ವಿಚ್ ಅಪ್ ಅಂತ ಬಂದ್ರಿ ಹೋಗತ್ಲಾಗತ್ತ. ನಮಗೆ ಸಾಕಾಗೋಗೈತಿ. ನೀನು ನಾಳೆ ಹೊಟ್ಟೆ ಸೈತೆ ಅಂತಂದಂತೆ ಎದಾಗಿದ್ದಟಿ ನೀರು ಹಿಡ್ದು ಒಟ್ಟು ಹೊರಗಿದ್ದ ಒಳಗೆ ಕಸ ಗುಡಿಸಿ ಒಲೆ ತೊಳೆದು ನಿಮಗೆ ಕಾಪಿ ಕಾಸು ಕೊಟ್ಟು ರಾತ್ರಿ ಮುಸ್ರೆ ಎಲ್ಲ ಇದ್ದು ಬೆಳಗ್ಗೆ ಇಕ್ಕಿದ್ದೀನಿ. ಇನ್ನೇನು ಗೊತ್ತಾಗ್ಬಿಡು ಅಂತಂದೇಳಿ ಬರಲೇ ಇಲ್ಲ. ಮರಗೈತಿ. ಯಾರು ಮಾಡ್ತಾರೆ ಕಾಣಲ್ಲ ಪಾಪ. ಅಡುಗೆನೇ ಮಾಡೋಕ್ಕಾಗಲ್ಲ. ನೀನು ನೋಡಿರಿ ಹೊಟ್ಟೆ ಸೈತೆ ಅಂತಂದಂತೆ ಬರಲಿ ತಾಡಿ ಒಂದಿಟ್ಟು ರವಟ್ಟು. ನಿಮ್ಮ ಅಪ್ಪಗೆ ಹೇಳಿ ಸರಿಯಾಗಿ ಗ್ರಾಚಾರ ಬಿಡಿಸ್ಬೇಕು. ಇನ್ನೆಂದೆಂದು ಹೊರ ಕಾಲು ತೆಗಿಬಾರ್ದು. ಹಂಗೆ ಮಾಡಬೇಕು. ನಮ್ಗೆ ಅಲ್ಲೇ ಸಾಕಾಗೈತಿ. ಜೊತೆಗಾರನ ಜೊತೆ ಕಟ್ಕೊಂಡು ಹೊಲ್ಟು ಬಿಡ್ತಾಳೆ ನಿಮ್ಮಯ್ಯ. ಯಾಕಜ್ಜ ಹಿಂಗೆ ನಿಂತಿದ್ದೀಯಾ? ಅಲ್ಲೇ ಉಂಬಕ್ಕಾಗೈತಿರಿ ತಾಮ್ರಗಜ್ಜ ಹೋಗಿ ಉಂಬಕ್ಕೆ ಯಾಕೆ ಮಾಡಿದೀಯಾ? ಉಂಬನ ಅಲ್ಲೇ ಏಟತ್ತು ಬಿಸಿಲು ನೆತ್ತೀರೈತಿ. ಇನ್ನು ಸುಮ್ಮನೆ ಯಾಕೆ ನಿಂತ್ಕೊಂಡು ನೋಡ್ತಾ ಇದ್ದೀಯಾ? ಇವಜ್ಜ ಚಲಟ್ಕಾರ. ನಮಗೆ ಸಾಕಾಗೈತಿ ಅಡುಗೆ ಮಾಡ್ಬೇಕಂತ. 3 ದಿನದ ಹೊತ್ತಾತು. ಹೋಗಜ್ಜ ಹೋಗ್ಬೇಕಾದಾಗ ಹೇಳಲ್ಲ. ನೀನು ಮಾತ್ರ ಸುಮ್ಕಿತ್ತೀಯ. ನೀನು ಒಳ್ಳೆನಾಗೋದು, ನಾವು ಕೆಟ್ಟರಾಗೋದು. ಬೇಡ ಕಡಮ್ಮ ಹೋಗ್ಬೇಡ ಅಂತಂದು ಹೇಳಿ ಹೇಳೋಕ್ಕಾಗಲ್ವೇನಜ್ಜ? ನೋಡು ಆಧಾರ್ ಕಾರ್ಡು ಫ್ರೀ ಐತೆ ಅಂತಂದೇಳಿ ಹೋಗ್ತಾರೆ. ಯಾರನ್ನ ಕೈಯಲ್ಲಿ ದುಡ್ಡು ಇಸ್ಕೊಂಡು ಹೋಗೋದಾಗಿದ್ರೆ ದುಡ್ಡು ಕೊಡಲಿಲ್ಲ ನಮ್ಮಯ್ಯಪ್ಪ ಅಂತಂದೇಳಿ ಸುಮ್ಮನಾಗಾರು. ಈಗೇನಿಲ್ಲ. ಆಧಾರ್ ಕಾರ್ಡ್ ತಗೊಂಡು ಒಂದಿನ ಹೋಗಿ ಬರ್ತೀವಿ ಅಂತ ಹೊಲ್ಟಾಗ ಹೇಳಿ ಹೋಗ್ತಾರೆ. ಮುಂದಾಗೂ ಹೇಳಲ್ಲ. ಮುಂದಾಗ ಹೇಳಿದ್ರೆ ಕಳಿಸಲ್ಲ ಅಂತಂದೇಳಿ ನೋಡು. ಈಗ ಅಲ್ಲೇ ಅಡುಗೆ ಆಗೈತೆ ಅಂತಂದೇಳಿ ಬಂದಿದೀಯ. ಅಜಯ್, ಯಾರು ಇರಲಿ ಬಿಡಲಿ, ನಮ್ಮ ಮಟ್ಟಿಗೆ ನಾವು ಮಾಡ್ಕೊಂಡು ಉಣ್ಬೇಕು. ಯಾರನ್ನ ಎಲ್ಗನ ಹೋದ್ರು ಅಂತ ಹೇಳಿ ನಾವು ಉಂಬದ್ ಬಿಡೋಕ್ಕಾಗುತ್ತೆ. ಮನೆಗೆ ನಕ್ಕಿಲ್ವೇ ಸಿಟ್ಟಿಲ್ವೇ ಯಾತಿಲ್ವೇ ಸುಮ್ಮನೆ ಮಾಡಿ ನಡಿ. ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಅಂತಂದು ಹೇಳೋಕೋಬಾರ್ದು. ಕೈಲ ಪೂರ್ತಿಗೆ ಯಾರು ಸೇರುತ್ತೆ ಅದನ್ನ ಯಾತಾಗುತ್ತೆ ಅದನ್ನ ಮಾಡ್ಕೊಂಡು ಉಂಡು ಮನೆ ಬಾಕ್ಲು ಮಾಡೋದು ಕಲ್ತ್ಕೋಬೇಕು. ಅವ್ರು ಗಂಡಂತೆ ಅವ್ರು ಏನು ತಿಂತಿ ಅವನೇ ಹೇಳಲ್ಲ. ಸುಮ್ಕಿತ್ತ ನಾವೇನು ಹೇಳೋಕ್ಕಾಗುತ್ತೆ? ನೀನು ಅವನು ಬಡಯ ಬುದ್ಧಿ ಕಲಿಸಿ ಬಿಗಿಯಾಗಿ ಇಕ್ಕೊಂಡಿದ್ರೆ ಗಂಟೆಗೆ ಅಂದರೆ 10 ಗಂಟೆಗೆ ಬರ್ಬೇಕು, ಗಂಟೆಗೆ ಅಂದರೆ 10 ಗಂಟೆಗೆ ಹೋಗ್ಬೇಕು. ಹಂಗೆ ಇಕ್ಕೋಬೇಕು. ನಾವೇನು ಮಾಡೋಕ್ಕಾಗುತ್ತೆ? ನಾವು ಹೇಳಿದ್ರೆ ನಮ್ಮ ಮೇಲೆ ಹಿಂಗೆ ಬರ್ತಾರೆ. ಕ್ಯಾತಿಗೆ ನಮ್ಮ ಮಾತೆಲ್ಲ ಕೇಳ್ತಾರೆ ನಜ್ಜಿ ಅವರು. ಸುಮ್ಮನೆ ನಡಿ ಹೋಗು. ಕೈಲಾದ ಪೂರ್ತಿಗೆ ಯಾತನ ಮುದ್ದೆ ಸಾರು ಮಾಡಿ ನಡಿ. ಸುಮ್ಮನೆ ಜಲ್ದಾಗದ ಕೈಲಾಗದ. ಹುಡುಗನೂ ಹೊಟ್ಟೆ ಸೈತೆ ಅಂತಂದು ನೀನು ಇನ್ನು ನಿಂತ್ಕೊಂಡು ನೋಡ್ತಾ ಇದೆಯಾ? 80 ಅಂತಂದೇಳಿ ಅವ್ರು ಬರಲಿಲ್ಲ, ಅದಾಗಲಿಲ್ಲ. ಹೋಗು. ಅಲ್ಲ, ನೀನು ಒಳ್ಳೆ ಸಣ್ಣಕ್ಕೆ ನನ್ಗೆ ಹೇಳ್ತೀಯ. ನೀನು ಹೋಗಿ ಒಂದಿನ ಮಾಡಿ ನೋಡೋಕೆ ಹೋಗಿ ನೀನೇ ಮಾಡಿ ನಡಿ. ಇವತ್ತು ನನಗೂ ಸಾಕಾಗೈತೆ. ನನ್ನ ಹತ್ರನ ಹೇಳ್ತೀಯ ಯಾತಾಗುತ್ತನ್ನ ಕೈಲಾಗಿದ್ದ ಮಾಡು ಅಂತಂದು ಹೇಳಿ ಹೋಗಿ ಒಂದಿನ ಮಾಡಿದ್ರೆ ಗೊತ್ತಾಗುತ್ತೆ ವಯಸ್ಸಾಗಿ. ನನಗೆ ಹೇಳ್ತಾನೆ ಇವಾಂಚ ಬಂದಾಗ ಹೇಳಿ ಒಂದಿಟ್ಟು ರೊಟ್ಟು ಬೈಯ ನಂಬಲ್ಲ. ನಾನೊಬ್ಳು ಬೈದು ನಿಷ್ಠರಾಗಬೇಕು. ನೀವು ಮಾತ್ರ ಚೆನ್ನಾಗಿರ್ತೀರ. ಬಂದಾಗ ಹೇಳಜ್ಜ ನಾನು ಇವತ್ತು ಅಡುಗೆ ಮಾಡಲ್ಲ ನೋಡು. ಹೋಗಿ ನೀನು ಮಾಡಿ ನಡಿ ಹೋಗ್ಕೊಂಡು.
ಎತ್ಲಾಗನ ಹೋಗ್ತೀರಾ ಓಸಾರ ಎತ್ಲಾಗನು ಬತ್ತೀರಾ ಹುಡುಗನು ಈಗ ಬಂದು ಆಲೆ ಅಜ್ಜಿ ಹೊಟ್ಟಸ್ತೈತಿ ಅಂತಂದಂಬುತ್ತಿ ನಮ್ಗೆ ಆಲೆಯ ಸಾಕಾಗಿತ್ತು ಕಣಪ್ಪ ಬಿಟ್ಟು 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 ಅದೇ ಹೋಗೋಕ್ಕೆ. ಅಜಯ್, ನಾನು ನಿನಗೆ ಹೇಳ್ತೀನಲ್ಲ, ನೀನೇನೋ ಬದುಕ ಮಾಡೋಕೆ ಹೋಗ್ಬೇಡ. ನೀನು ಇಲ್ದಿದ್ರೆ ಅವರು ಸುಮ್ಮನೆ ಮನೆಗಿರ್ತಾರೆ, ಒಜ್ಜೆ ಐತಿ ಅಂತಂದೇಳಿ ಅವರು ಹೋಗ್ತಾರೆ. ನೀನು ಹೋಗು ಒಂದು 2 ದಿವಸ, 1 ತಿಂಗಳು ಇದ್ದು ಬಾ ಮಗಳ ಮನೆಗೆ, 1 ತಿಂಗಳು 2 ತಿಂಗಳು ಇದ್ದು ಬರೋಗು ಅಂತ ನಾನು ಹೇಳ್ತೀನಿ. ನೀನು ಮನೆ ಬಿಟ್ಟು ಹೊರ್ಗೋಗೋದಿಲ್ಲ. ಇನ್ನೇನು ಮಾಡ್ತಾರೆ ಅವರು? ಅವ್ರಿಗೆ ಹೋಗ್ತಾರೆ. ಅವರು ನೋಡಂಗಿದ್ದಾರೆ, ಕೈ ಕಾಲು ಕಣ್ಣು ಉಳ್ಳಾರ ಇದ್ದಾರೆ, ಅದು ಇದು ನೋಡೋಕ್ಕೆ ಹೋಗ್ತಾರೆ. ನೀನು ಹೋಗು ಅಂತಂದರೆ ನಾನು ಹೋಗಲ್ಲ ಅಂತಂದಂತೀಯ, ಬಿಡು ಮತ್ತೆ ಇದ್ದು ಮಾಡ್ಕೊಂಡು ನೋಡೋರ ನೋಡ್ತಾರೆ. ಈಗ ನಮ್ಮ ಲಕ್ಷ್ಮಕ್ಕ ನಿಮ್ಮ ಅತ್ತೆ ಮಾಲೆ ಎದುರಿಗೆ ಆರತಿ ಬೆಳಗಕ್ಕೆ ಬಂತು, ಏನು ಗಲಾಟೆ ಮಾಡುತ್ತಾ ಒಂದಿನ ಅಂತ ಹೇಳಿದ್ವಿ. ಇವತ್ತೋಗಿ ನಾಳೆಗೆ ಬರೋದು ಅಂತಂದೇಳಿ ಎಷ್ಟು ಬೈತಿತ್ತವ ನಿಮ್ಮ ಅತ್ತೆ ಅಲೆ ಇಲ್ಲಿಗೆ ಎದುರಿಗೆ ಬಂತು, ಬಸ್ಸಿಗೆ ಬರ್ತಾರೇನೋ ಅಂತಂದೇಳಿ ಇನ್ನೂ ಹೇಳುದಿಲ್ಲ. ಈಗ ನಾನು ಬರೋದೇ ತಡ, ಮಾಲೆ ಎದುರಿಗೆ ಬಂತು ಮಂಗಳಾರತಿ ಬೆಳಗಕ್ಕೆ. ಏನು ಮಾತಾಡುತ್ತಾ ಇನ್ನಾನ ಏನಾನ ಹೇಳು ಲಕ್ಷ್ಮಕ್ಕ, ಒಂದಿನ ಸುಮ್ಮನೆ ಇರತ್ಲಾಗತ್ತ. ಅವಧಿ ಕುಟೆ ಏನು ಜಗಳ ಮಾಡಕ್ಕೆ ಹೋಗ್ತೀಯ? ಈಗ ನಾವು ಒಂದಿನ ಅಂತ ಹೇಳಿದ್ವಿ, ಈಗ 3 ದಿನ ಆಯ್ತು. ಇವಾಗ ಸುಮ್ಮನಿರಲ್ಲ ಅವಧಿ. ನಾವು ಎಲ್ಲರೂ ಹೇಳೋವತ್ತಿಗೆ ಒಂದಿನ ಹೋಗಿ ಬರ್ತೀವಿ ಅಂಬತ್ತಿಗೆ ಕಳಿಸೈತೆ. ಇವಾಗ ಎದೆ ಭಯ ಮಾಡುತ್ತೆ. ಈಗ ನಮ್ಮದು ತಪ್ಪಾಗಿರುತ್ತೆ. ಸುಮ್ಕಿದ್ರೆ ಸನ ಅಂದ್ಕೊಂಬ್ಲಿ. ಇವತ್ತು ಚೆನ್ನಾಗಿ ಸುಮ್ಕಿದ್ರೆ ಆಮೇಲೆ ಅದಕ್ಕೆ ಸುಮ್ಕಾಗುತ್ತೆ. ಅದು 2 ದಿವಸ ಮಾಡಿ ಅಲ್ಲೇ ಮಕ್ಕ ನೋಡಿರೆ ಊರು ಅಂತಂದೇಳಿ ಉರಿತೈತೆ. ನೋಡಲ್ಲಿ ಎದುರಿಗೆ ಬಂತು. ಹೆಂಗೈತೆ ಬತ್ತಿದ್ದು ಅಟ್ಲಾಗ ತಿರಿಕೆಂತು ಹೆಂಗ ಇಲ್ಲೇ ಗಲಾಟೆ ಮಾಡಿದ್ರು ಮಾಡ್ಬೇಕಾಗಿತ್ತು, ಇನ್ನೋಸ್ತಿಸಿ ಹೋಗ್ಬೇಕಾಗಿತ್ತು ಅಂತಂದೇಳಿ ಈಗ ಹೋಗ್ತಿದ್ದಂಗೆ ನೋಡ್ತಾಯಿ ನೀನು ಅಜ್ಜಿಗೂ ನನ್ನ ಗಂಡಿಗೂ ಎಲ್ಲ ಚಿಕ್ಕಿರುತ್ತೆ. ಈಟತ್ತಿಗೆ ಮಂಟಕ್ಕೆ ಹೋಗೋಕ್ಕಿಲ್ಲ, ಏನು ಜಗಳ ಮಾಡುತ್ತೇನು ಬೇಡ. ಹೆಂಗ ಇಲ್ಲಾಂದರೆ ಇಲ್ಲೇ ಕುಂಡಿಸಿ ಜಗಳ ಮಾಡೋಂಥದ್ದು. ಯಾಕೆ ಅಟ್ಲಾಗೆ ತಿರಿಕೆನೈತಿ ನೋಡಂತ ಅದಿ ಸದಿ ತಂಗೆ ಹೋದ್ರೆ ಸಾಕು. ನಾನು ಹೋಗಿ ಒಳಗೆ ಸೇರ್ಕೊಂಡ್ರೆ ಆಮೇಲೆ ಹೆಂಗೆ ಆಗುತ್ತೆ. ಇಲ್ದಿದ್ರೆ ಏನಿಲ್ಲ, ಹೊರಗೆ ನಿಲ್ಲಿಸ್ಬಿಡ್ತೈತೆ ಅಜ್ಜಿ, ಏನು ಒಳ್ಳೆಯದಲ್ಲ. ಅಗಳೇ ಲಕ್ಷ್ಮಕ್ಕ ಅಟ್ಲಾಗ ಹೋಗ್ತೈತೆ ನಮ್ಮ ಅತ್ತೆ ಅಂತಂದಂದೆ ಬಂತು. ನಿಮ್ಮ ಅತ್ತೆ ಇಲ್ಲಿಗೇನೆ ಮಂಗಳಾರತಿ ಬೆಳಗಕ್ಕೆ ನಡೂರಕ್ಕೆ ಬಂದ್ಬಿಡ್ತು. ಎಲ್ಲರೂ ಕೇಳಿಸ್ಕೊಂಡ್ರಿ ಅಂತ ಇತ್ತಾಗಿ ನೋಡು, ಜೋರಾಗೆ ಬೈತೈತೆ ಅನ್ಬೇಡ. ನಿಮ್ಮನ್ನ ಯಾರು ಮಕ್ಕಳು ಇಲ್ವೇ? ಇನ್ನೊಂದು ದಿನ ಹೋಗ್ಬೇಕಾಗಿತ್ತು, ಭಯನ ಇಲ್ಲದ ಮುಂಡ್ಯಾರ ನೀವು. 1 ದಿವಸ ಅಂತಂದೇಳಿ 4-5 ದಿವಸ ಹೋಗಿದ್ದೀರಾ. ನಿಮ್ಮನ್ನ ಯಾರು ಮಕ್ಕಳು ಇಲ್ವೇ? ಅಲ್ಲ ಇರೋಕೆ ಇಲ್ಲಿ ಯಾಕೆ ಬರೋಕೆ ಹೋದ್ರಿ ತಿರ್ಗಾ? ಊರು ಅಂತ ಇನ್ಯಾಕೆ ನೆನಪಾತು ನಿಮಗೆ? ಏನು ದುಡ್ಡು ಕೇಳಂಗಿಲ್ಲ, ದುಡ್ಡಣಿ ಕೇಳಂಗಿಲ್ಲ, ದುಡ್ಡು ಕಾಸು ಕಮ್ಮಿ ಬಂದ್ರಲ್ವೇ ಊರು ತಿರ್ಗೋಕ್ಕೆ ಹೋಗೋದು. ಈಗ ಬಂದಿದ್ದೀರಾ, 3 ದಿನದ ಹೊತ್ತಾತು ನೋಡು ಬಂದು ನಮ್ಮ ಮನೆ ತಕ್ಕೆ. ಹಂಗೆ ಇನ್ನು ಹೆಣ್ತಿನಿದ್ದಂಗೆ ಹೇಳಲ್ಲ, ಇನ್ನೇನು ಬೈನಾಗ ಹೋಗಿ ಬೆಳಗ್ಗೆ ಬಂದುಬಿಡ್ತೀವಿ ನೋಡ್ಕೊಂಡು ಅಂತಂದೇಳಿ ಬಂದು ಒಂದೇ ದಿನ ಇವತ್ತು 1 ದಿನ ಹೋಗಿ ಬರ್ತೀವಿ ಅಂತಂದೇಳಿ ಹೇಳಿ ಕರ್ಕೊಂಡೋದರು. ಅಟ್ಲಾಗೆ ಹೋಗಿದ್ದೀರಾ. ನಿಮ್ಗಂದ್ರೆ ಹೇಳೋರು ಕೇಳೋರಿಲ್ಲಮ್ಮ. ನಿಮ್ಮ ಮನೆಗೆ ಮಾಡಿಕರ ಇದ್ದಾರೆ ಮಾಡ್ಕೊಂಡು ಉಣ್ತಾರೆ. ನಾವು ವಯಸ್ಸಾದರು ಇದ್ದೀವಿ, ನಮ್ಮ ಮನೆಗೆ ಯಾರೂ ಮಾಡೋರಿಲ್ಲ ಮಟ್ಟರಿಲ್ಲ. ನೋಡಿ ಈಗ ಬಂದಿದ್ದೀರಲ್ಲ ನೀವು. 3-4 ದಿನದ ಹೊತ್ತಾತು ಹೋಗಿ. ನಿಮ್ಮನ್ನ ಯಾರು ಮಕ್ಕಳು ಇಲ್ವೇ? ಏನು ಮಾಡೋಣತೆ ಬರೋಣ ಅಂತಲೇ ಹೋದ್ವಿ. ಒಂದು ನೋಡಿದ್ಮೇಲೆ ಅಲ್ಲಲ್ಲೇ ಹತ್ರ ಇದ್ದಾವೆ, ಇನ್ನೇನು ಉಳ್ಳ ಬಂದಿದ್ದೀವಿ, ಅದೆಲ್ಲ ಬರೋಕ್ಕಾಗಲ್ಲ. ಅದಕ್ಕಾಗಿನ ಇಷ್ಟು ದೂರ ಬಂದು ಇಂತಿಗೆ ಇನ್ನೇನು ಹೋಗೋದು ಅಂತಂದೇಳಿ ಎಲ್ಲವೂ ನೋಡ್ಕೊಂಡು ಬಂದ್ವಿ. ಅಟ್ಲಾಗೆ ತಿರುಗಿ ಇನ್ನೇನು ಹೋಗಲ್ಲ, ಏನಿಲ್ಲ. ನಿಪ್ಪಟ್ಟು ಹೋಗೋಲ್ಲ, ಸುಮ್ಕಿರತ್ತೆ ಅಟ್ಲಾಗತ್ತ. ನಿನ್ಗೇನು ಯಾರನ್ನ ಮಾಡ್ಕೊಂಡು ಉಂಡು ಹೆಂಗನ ಇರಲೇಳು, ವಯಸ್ಸಾದರು ಅವ್ರ ಕೈಲಿ ಆಗಲ್ವಲ್ಲ ಮಾಡ್ಕೊಂಡು ಉಂಬಕ್ಕೆ ಅಂತಂದೇಳಿ ಬಿಟ್ಬಿಟ್ಟು ನೀನು ನೀನು ನೋಡ್ಕೊಂಡು ಹೊರಟು ಬಿಡ್ತೀಯಲ್ಲ ನೀನು. ಹುಡುಗರನ್ನು ಬಿಟ್ಟು ಮಕ್ಕಳು ಬಿಟ್ಟು ಎಲ್ಲನ ಹೋಗ್ಬಿಡ್ತೀಯ. ನಿಂದೇನು ನೀನು ಬ್ಯಾಗ್ನ ಕಚ್ಕಟ್ಟ ಬಟ್ಟೆ ತಗೊಂಡು ಹೋಗ್ಬಿಡ್ತೀಯ. ನಾವು ಆ ಅಜ್ಜಿಗೂ ನಿನ್ನ ಗಂಡಿಗೂ ಆ ಹುಡುಗಿಗೂ ಎಲ್ಲ ಅಡುಗೆ ಮಾಡಿಕೊಂಡು ನೀರು ಹಾಕ್ಕೊಂಡು ಬಟ್ಟೆ ಒಗ್ದಾಕಿ ಅಡುಗೆ ಮಾಡಿಕ್ಬೇಕು. ಇನ್ಯಾಕೆ ಬರೋಕೋದೆ? ಹೋಗಿ ಹಂಗೇನೆ ಸುಮ್ಮನೆ ಇನ್ನಾನು ಇಲ್ಲಿ ಇನ್ನೇನು ಇವತ್ತಿನ ಯಾಕೆ ನೆನಪಾತು ಮನೆ ಮಕ್ಕಳು ಐತೆ ಅಂತಂಬೋದು. ಅಲ್ಲ ಕಣತೆ, ನಾನು ಒಬ್ಬಳೇ ಬರೋಣ ಒಂದೇ ದಿನ ಅಂತಂದೇಳಿ ಅದು ನೋಡ್ಕೊಂಡು ಹಿಂತಿರಿಕೊಂಡು ನಾನು ಒಬ್ಬಳೇ ಬರೋಕ್ಕಾಗುತ್ತೆ. ಇವರೆಲ್ಲರೂ ನೋಡ್ಬೇಕು ಅಂತಂದ್ರೆ ಇನ್ನೇನು ಮಾಡೋದು? ನಾನು ಒಬ್ಬಳು ಇನ್ನೇನು ಹಿಂದಕ್ಕೆ ಬರೋದು? ಅಲ್ಗೂ ಹಂಗೊಂದೆ ನಮ್ಮ ಅತ್ತೆ ಬೈದೈತೆ, ನಮ್ಮ ಅಪ್ಪನು ಬೈತಾನೆ, ಹೋಗ್ಬನ್ ಕಣಕ್ಕ ಅಂತಂದಂದೆ. ಬಿಡತ್ತ ನಾವು ಉಳ್ಳ ಹತ್ರ ಬಂದಿದ್ದೀವಿ, ಇವೆಲ್ಲವೂ ನೋಡ್ಕೊಂಡು ಹೋಗೋಣ, ಇನ್ನೇನು ಆಗ್ಲಲ್ಲ ಬರೋಲ್ಲ ಏನಿಲ್ಲ ಅಂತಂದೇಳಿ ಇಷ್ಟು ದೂರನೇ ಬಂದಿದ್ದೀವಿ ಅಂತಂದಂದ್ರು. ಅದಕ್ಕೆ ನೋಡ್ಕೊಂಡು ಇವತ್ತು ಬಂದ್ವಿ. ಬಿಡತ್ತೆ ಆಗ್ಲಾಗತ್ತ, ಏನು ಮಾಡೋಕ್ಕಾಗುತ್ತೆ? ಅಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಅಂತಂದೇಳಿ ಎಂತಿಯಲ್ಲ. ನಿನ್ನ ಗಂಡನು ನಿನ್ನ ಮಗನು ನಮ್ಮನ್ನು ಕರ್ಕೊಂಡು ಹೋಗು, ಹಂಗಾದ್ರೆ ಗೊತ್ತಾಗುತ್ತೆ. ಹೊಸಾರನ್ನು ಕರ್ಕೊಂಡು ಹೋದ್ರೆ ಇನ್ನು 1 ತಿಂಗಳಾಗಲೇಳು ಅದು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗು. ಸುಮ್ಮನೆ ನಮ್ಮ ಕೈಲೇ ಅಡುಗೆ ಮಾಡಿಕ್ಕಾಗಲ್ಲಮ್ಮ. ನಾವು ವಯಸ್ಸಾಗೈತಿ, ಏನೋ ಒಂದಿನ ಬಿಡತ್ತಾ ಹೋಗಿ ಬರಲಿ, ಏನೋ ಇವತ್ತು ಆಧಾರ್ ಕಾರ್ಡು ಫ್ರೀ ಐತೆ ಅಂತಂದೇಳಿ. ಅದು ಬೇರೆ ಇವರೆಲ್ಲ ಬಂದಿದ್ರು ನಿನಗೆ ಸಪೋರ್ಟ್ ಮಾಡ್ಕೊಂಡು ಒಂದೇ ಒಂದಿನ ಅಂತಂದೇಳಿ. ಈಗ ಹೋಗು ಅವ್ರ ಮನೆಗೆ ಹೋಗು, ಸುಮ್ಮನೆ ಮಂದಿ ನೀನು ಬರೋಕ್ಕೆ ಹೋಗಬೇಡ. ಎಂಥದ್ದಾಗುತ್ತೆ ನಮ್ಮದು ಮಾಡ್ಕೊಂಡು ಉಣ್ತೀವಿ ನಾವೆಲ್ಲ. ಅಯ್ಯೋ ಮನೆ ತಕನ ಬರಲಿ ತಡಿಯಿದ್ರೆ ನೀನು ಯಾಕೆ ಹಿಂಗಾಡ್ತೀಯ? ಹಂಗೇನೆ ಇನ್ನು ನೋಡೋ ಊರಾಗೆ ನಿಂತ್ಕೊಂಡು ಬೈತಿ ಹೇಳ್ತಾಯಿ. ಮನೆ ತಕನ ಬರೋದು ಬೇಡವಿ. ಸರೋಜಮ್ಮ ನೀನು ಸುಮ್ಮನೆ ನಿಂತ್ಕೊಂಡು ನಿನ್ನ ನಾಟಕದ ಅನ್ಸು ನೀನು. ನೀನು ಇದ್ದಿದ್ದು ಬೇಡ. ಹೋಗಿ ಹುಡುಗರು ಆಡ್ದಂಗೆ ಆಡ್ಕೊಂಡು ನೋಡ್ಕೊಂಬರೋಕ್ಕೆ ಹೋಗಿದೀಯಲ್ಲ ನೀನು. ನಿಮ್ಮನ್ನ ನೋಡೋ ಊರಾಗೆ ಮರ್ಯಾದೆ ಕಳೆದ್ರೆ ಮತ್ತೆ ಗೊತ್ತಾಗೋದು. ಇನ್ನೊಂದಿನ ಎಲ್ಲಿಗೂ ಕಾಲು ತೆಗೆದು ಹೋಗಬಾರ್ದು. ಎಲ್ಲರೂ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ವಯಸ್ಸಾದನ್ನ ಬಿಟ್ಟು ಹಿಂಗೆ ಆಧಾರ್ ಕಾರ್ಡ್ ಐತೆ ಅಂತಂದೇಳಿ ಆ ದೇವಸ್ಥಾನ ಈ ದೇವಸ್ಥಾನ ಆ ಟೂರು ಈ ಟೂರು ಅಂತಂದೇಳಿ ಮನೆ ಮಠ ಬಿಟ್ಟು ಹೋಗ್ತಿರಲ್ಲ. ಖರ್ಚಿಗಿಟ್ಟು ಯಾವಾಗನ ಇಕ್ಕೊಂಡಿದ್ದ ದುಡ್ಡು ಹಂಗೆ ಹಿಂಗೆ ಒಪ್ಪತ್ಕೊಂಡು ಕೆಲ್ಸಕ್ಕೆ ಹೋಗಿದ್ದ ಎಕ್ಸ್ಟ್ರಾ ದುಡ್ಡು ಇಕ್ಕೊಂಡಿರ್ತೀರಾ, ಹೊರಟು ಬಿಡ್ತೀರಾ. ನಾವೇನು ದುಡ್ಡು ಕೇಳಿಲ್ಲ ದುಡ್ಡು ಕೇಳಿಲ್ಲ ಅಂತಂದೇಳಿ. ಅಯ್ಯೋ ಬಿಡು, ಇದು ಏನು ಫ್ರೀ ಇರೋದಕ್ಕೆ ಈಗ ಬಸ್ ಚಾರ್ಜ್ ಆಗೋದು 2-3 ಸಾವಿರ ರೂಪಾಯಿ. ಏನು ನೋಡ್ಕೊಂಬಂದ್ರೆ ಬರ್ತಾರೆ. ನೀನು ಹೋಗಂದ್ರೆ ಹೋಗಲ್ಲ, ಹೋಗೋರ್ನು ಸುಮ್ಮನಿರಲ್ಲ. ಬಿಡು, ಏನು
ಏನು ನೋಡ್ಕೊಂಬರ್ಲಿಲ್ಲ ಏನು ಎತ್ಲಕ್ಕೆ ಹೋಗ್ತಾರೆ ಬರ್ತಾರೆ ಏನು ಒಂದಿನ ದಿನ ಇವಾಗೇನು ಬೇಸಿಗೆ ಕಾಲ ಏನು ಬಿಡಪ್ಪ ಮಳೆಗಾಲ ಹೊಲ್ದ ಮನೆ ಬದುಕೈತೆ ಎಂಬಾಕಿ ಬಸ್ಲಾಗಿ ಇನ್ನೇನು ಮಾಡ್ತಾರೆ ಬದುಕ ನೋಡ್ಕೊಂಬಂದ್ರೆ ಬರ್ತಾರೆ ಮಂಗಿಲ್ಲ ನೀನು ಹಂಗೆ ನೋಡೋರಾಗ ನಿಂತ್ಕೊಂಡು ಬೈತೀಯಲ್ಲ ಹಂಗೆ ಸುತ್ತಮುತ್ತಲಾರೆಲ್ಲ ನೋಡು ಹಂಗೆ ಗಂಡಸ್ರೆಲ್ಲ ನಿಂತ್ಕೊಂಡು ನೋಡ್ತಾರೆ ನಡಿ ಮಂತಕನ ಹೋಗೋತಕನ ಸುಮ್ಕಿರಂಗಿಲ್ಲ. ನಿನ್ಗೇನು ಸಾವಿತ್ರಮ್ಮ ನಿನಗೆ ನೀನು ಅಷ್ಟೇಯ ಬಂದು ಏನು ಹಂಗೇನೆ ದಂಗಕ್ಕೆ ಬಿದ್ದು ಹೇಳ್ತೀಯ ಒಂದೇ ಒಂದಿನ ಅಂತಂದೇಳಿ ಈಗ ನೋಡು ಹೋಗಿರೋದು ಇವಾಗ ನೋಡು ನಿಮ್ಮನೆಗೆ ಕರ್ಕೊಂಡು ಹೋಗಿ ಸುಮ್ಮನೆ ನೀನಿದ್ದು ಅವಳನ್ನ ಕಳಿಸು ಸುಮ್ಮನೆ ನಮ್ಮ ಮನೆಗೆ ನೀನು ಅಡುಗೆ ಮಾಡೋಕ್ಕಿರು ಒಂದಿನ 2 ದಿನ ಅಂತಂದೇಳಿ ಹಿಂಗೆ ಅತ್ಲಾಗೆ ಹೋಗ್ತೀಯಲ್ಲ ಅವಳು ಹೋಗಿ ನೋಡ್ಕೊಂಬಂದಾಗ ನೀನು ಹೋಗಿ ಇನ್ನೊಂದು ಸಲಿಗೆ ಅಲ್ಲ ಬಿಡತ್ತೆ ಅಥವಾ ನಮ್ಮ ಇದಕ್ಕೆ ಅವ್ರನ್ನ ಬೈತೀಯ ನೀನೇನು ಹಂಗೇನೆ ಮಂತಕನ ಬರೋತಕನ ತಡೆಯಂಗಿಲ್ಲ ನೀನು ಇಲ್ಲೇ ಹಂಗೇನೆ ಯಾವ್ಯಾರು ನಿಂತ್ಕೊಂಡು ನೋಡ್ತಾರೆ ಸುಮ್ಕಿರತ್ತೆ ನೀನೇನತ್ತೆ ನೀನು ಹಿಂಗೆ ಮಾತಾಡ್ತೀಯಲ್ಲತ್ತೆ ನೀನು ಮಾತಾಡ್ದೆ ನಿಂಗೆ ಇನ್ನೂ ಎದ್ರಿಕೆಂತಾರೆ ಹೇಳು ಇನ್ನೊಂದು 2 ದಿವಸ ಹೋಗ್ಬೇಕಾಗಿತ್ತು ನಿಮ್ಮನ್ನ ಯಾರು ನೋಡು ಮಾಡ್ಕೊಂಡು ತಿಂಬಾರು ಎಲ್ಲ ಮಾಡ್ಕೊಂಡು ತಿಂತಾರೆ ನಮ್ಮ ಮಕ್ಕಳು ಉಳ್ಬೇಕಾಗಿತ್ತು ಅಂತಂದೇಳಿ ಅವ್ನು ಬರಲಿ ತಡಿ ನಿನ್ನ ಹೊರಗಿರಿಸ್ಬೇಕು ಗೊತ್ತಾಗುತ್ತೆ ನೀನು ನಿಮ್ಮ ಅಪ್ಪ ಇರ ಮನೆಗೆ ಹೋಗು ಇಲ್ಲೇನು ಇರಕ್ಕೆ ಹೋಗ್ಬೇಡ ನಾವೇ ಕಷ್ಟ ಅನ್ನಂಗಿಲ್ಲ ಸುಖ ಅನ್ನಂಗಿಲ್ಲ ಒಂದಿನ ಅಂತ ಹೋಗಿ 3 ದಿನ ಗಟ್ಟಲೆ ಹಿಂಗೆ ತಿರ್ಗಕ್ಕೆ ಹೋಗಿಬಿಟ್ರೆ ಆತಲ್ಲ ನಮ್ಮ ಬಾಳು ಹೋಗಲ್ತಾನ. ಬದುಕಿದ್ದಾಗ ನಾವು ಮಾಡ್ತೀವಲ್ಲತ್ತೆ ಏನು ಒಂದಿನ ಹೋಗಿ ಬತ್ತಿದ್ದಂಗೆ ಏನು ಇದಾಗುತ್ತೆ ನೀನು ಹೆಚ್ಚಾಗೆ ಮಾತಾಡೋಕೆ ಹೋಗ್ಬೇಡ ಈ ಪಟೆಂದನ ಹಿಂಗೆ ಹೊರ ಕಾಲು ತೆಗಿ ಹೇಳ್ತೀನಿ ನಿನಗೆ ಇನ್ನೆಂದು ಎಲ್ಗೂ ಹೋಗ್ಬೇಡ ಹೋಗಂಗಿದ್ರೆ ಗಂಡನೂ ಮಕ್ಕಳನ್ನೂ ಕರ್ಕೊಂಡು ಹೋಗಿ ಭಯನೈವಾಗೆ ಇದ್ದು ಬರೋದು ಕಲ್ತ್ಕ ಅಪ್ಪ ನೋಡಿದರೆ ಸ್ವಿಚ್ ಆಫ್ ಇಂಥ ತೆಗೈದಿನಿ ಅನ್ನಂಗಿಲ್ಲ ಇಂಥ ತೆಗಿಲ್ಲ ಅನ್ನಂಗಿಲ್ಲ ನಾವೆಲ್ಗೆ ಹೋಗ್ಯವ್ರೆ ಏನಾಯ್ತು ಅಂತಂದೇಳಿ ಅಂದ್ಕೋಬೇಕು. ಏನು ಮಾಡೋಣತ್ತೆ ಚಾರ್ಜರು ಮತ್ತೋಗ್ಬಿಟ್ವಿ ಇವ್ರು ಯಾರೋ ಚಾರ್ಜರು ನನ್ನ ಫೋನಿಗೆ ಆಗೋಕ್ಕಿಲ್ಲ ಸ್ವಿಚ್ ಆಫ್ ಆಗಿತ್ತು ಬಿಡತ್ತಿನೇನು ಹೋಗ್ತೀವಿ ಹೇಳು ಅಂತಂದೇಳಿ ಮನೆ ಮಾಡಿದ್ನಲ್ಲ ಇಂಥ ತೆಗೈದೀವಿ ಅಂತಂದೇಳಿ ಇವತ್ತು ಮಾಡೋಕ್ಕಾಗಲಿಲ್ಲ ಅಷ್ಟೇ. ನೀನು ಕತೆ ಹೇಳ್ತಾ ಇರು ನೀನು ಕತೆ ಹೇಳೋಕ್ಕಿದೀಯ ನೀನು ಅಷ್ಟೇ ನೀನು ಕತೆಯ ಚೆನ್ನಾಗಿ ಹೇಳೋದು ಕಲ್ತ್ಕೊಂಡಿದ್ದೆ ನಿನ್ಗೆ ಅಲ್ಲೇ ರೂಢಿಯಾಗಿಬಿಟ್ಟಿತ್ತು ಕತೆ ಹೇಳೋದು ನಮಗೆ ಗೊತ್ತಾಗಲ್ಲ ನೀನು ಹೇಳ್ದವೆಲ್ಲ ನಾವು ಕೇಳಬೇಕು ನೀನು ಹೇಳಿದ್ದೆಲ್ಲ ಸತ್ಯ ಅಂದ್ಕೋಬೇಕು ನಾವು ಹೋಗು ಇನ್ನೂ ಅವನು ಇದ್ದಾನೆ ವಜ್ಜನೂ ಅವನು ನಿನ್ನ ನಸಿ ಮರಿ ಮಾಡ್ತಾರೆ ಮನೆ ತಕ್ಕಿ ನಾನು ಇಷ್ಟು ಮಕ್ಕ ಹೋಗ್ತಿದ್ದೀನಿ ನಿನ್ಗಿನ್ನ ನೀನು ಪಟೆಯಿಂದನ ಹೊರ ಕಾಲು ತೆಗಿ. ಇವ್ರೊಂದು 3 ದೇವ್ಗನ್ಕ್ಯಾರು ಬರ್ತಾರೆ ಇಲ್ಲಿ ಸಾತಿ ಇದ್ದಂಗೆ ಹೇಳೋಕ್ಕೆ ಒಂದಿನ 2 ದಿನ ಅಂತಂದೇಳಿ ಹೊಲ್ಟ್ಬಿಡ್ತಾರೆ ತಂಡು ಎಲ್ಲೆಲ್ಲಿ ಹೋಗ್ಬೇಕು ಆಧಾರ್ ಕಾರ್ಡ್ ತಗೊಂಡು ಖರ್ಚಿಗಿಟ್ಟ ದುಡ್ಡು ಇಕ್ಕೊಂಡು ಹೊಲ್ಟ್ಬಿಡ್ತಾರೆ ಯಾಕೆ ಗಂಡಸ್ರದ್ದು ಭಯನೇ ಇರಲ್ಲ ಏನಿಲ್ಲ ಗಂಡನ ಉಣ್ಲಿ ಮಕ್ಕಳನ್ನ ಉಮ್ದಂಗಿರಲಿ ಅತ್ತೆ ಮಾವನ ಉಮ್ದಂಗಿರಲಿ ಅವ್ರಿಗೇನಂತೆ ಅವ್ರು ನೋಡಿದ್ದೆ ಅವ್ರು ಚಂದ ಅವ್ರು ಸಿರಿ ಅವ್ರ ಸಂಪತ್ತು ಇಂಥ ಕಾಲ ಬಂದ್ಬಿಡ್ತು ಏನು ಹೇಳಂಗಿಲ್ಲ ಕೇಳಂಗಿಲ್ಲ ಭಯನೇ ಇದ್ದರೆ ಸರಿ. ಬಿಡತ್ತೆ ನಿಪಟ್ಟಿಂದ ಎಂದು ಹೋಗಲ್ಲ ನಾನು ಸಾಕಿಲ್ಲಿಗೆ ನಮಗೂ ಸಾಕಾಗೈತೆ ಇನ್ಯಾವುದು ನೋಡೋಕೆ ಹೋಗಲ್ಲ ನಿಪಟ್ಟಿಂದ ಎಲ್ಲಿಗೂ ಹೋಗಲ್ಲ ಬಿಡತ್ತೆ ಆಯ್ತಾ ಇದು ಇಲ್ಲಿಗೆ ನೀನು ಅಯ್ಯಪ್ಪನ ಕುಟ್ಟಿ ಹಂಗೆ ಹೇಳ್ಬಿಡಕಣತಿ ಅವ್ರೇನಿಲ್ಲ ಹೊರಗಿರಿಸ್ಬಿಡ್ತಾರೆ ನಿನ್ಗಿಂತ ಜೋರಾಗಿ ಮಾತಾಡ್ತಾರೆ ಸುಮ್ಕಿರತ್ತೆ ನೀನು ಮಾತಾಡ್ಬಿಟ್ರೆ ಏನಿಲ್ಲ ನಿನ್ನ ಜೊತೆಗೆ ಸಪೋರ್ಟ್ ಕಟ್ಕೊಂಡು ಅಳೋದಂತ ತಪ್ಪುತ್ತೆ ಸುಮ್ಕಿರ ಮತ್ತ ನಿನ್ನ ಅಮ್ಮ ನಿನ್ನ ಕಾಲಿಗೆ ಬೀಳ್ತೀನಿ ಯಾವ್ದನ ಒಂದು ಹೇಳ್ತಾಯಿ ನೀನು ನಾನು ನಿಪಟ್ಟಿಂದ ಎಲ್ಲಿಗೂ ಹೋಗಲ್ಲ ಅಯ್ಯಪ್ಪ ಮೊದಲೇ ರೇಗಾಡ್ತಾನೆ ಈಟನ್ ಬೈ ಇರೋಳ ಯಾಕೆ ಹೋಗ್ಬೇಕಮ್ಮ ಹೋಗ್ಬಾರ್ದು ಒಂದಿನ ಅಂದಮೇಲೆ ಒಂದಿನಕ್ಕೆ ಬಂದುಬಿಡ್ಬೇಕು ಹೋಗು ಇವಾಗ ನಾನು ಕಾತ್ಕೊಂಡು ಕೂಕೊಂಡಿದ್ದಾನೆ ಬರಲಿ ಅವಳು ಅಂತಂದೇಳಿ ಈಗ ಗ್ರಾಚಾರ ಬಿಡಿಸ್ಕೊಂಬಂತಿ. ಅಯ್ಯೋ ನಿಮ್ಮ ಮನೆಯರೇನೇ ಲಸ್ ಮಕ್ಕ ಇಂಥರಾಗಿದ್ದಾರೆ ಒಂದಿನ 2 ದಿನ ಹೆಚ್ಚು ಕಮ್ಮಿ ಆದರೆ ಸುಧಾರಿಸಲ್ವೆಲ್ಲ ಹೆಂಗೇನೆ ನೋಡಿ ಅಜ್ಜಿ ಇಲ್ಲೇ ಬಂದು ಗಲಾಟೆ ಮಾಡ್ತಾಳೆ ನಾಯಿ ನಿಮ್ಮ ಅಯ್ಯಪ್ಪಿನ ಏನೇನೋ ಅಂತನೋ ಕಣೆ ತಾಯಿ ಹೆಂಗನ ಬೈಕೆಂಬ್ಲಿ ನೋಡು ಸುಮ್ಮನೆ ಯಾತು ಮಾತಾಡ್ಕೋಬೇಡ ಸುಮ್ಮನೆ ಸೀದಾ ಒಳಕ್ಕೆ ಹೋಗಿ ಸುಮ್ಮನೆ ಕೂಕ ಯೋಸನ ಬೈಕೊಂಡು ಸುಮ್ಕಾದ್ರಾಗಲಿ ಎದ್ರು ವಾದ್ಸಕ್ಕೋಬೇಡ ವಾದಿಸಿದಷ್ಟು ಅವ್ರಿಗೆ ಸಿಟ್ಟು ಬದೈತೆ ಒಯ್ಯೋದು ಮಾಡ್ತಾರೆ ಸುಮ್ಮನೆ ಹೆಂಗ ಅತ್ಲಾಗಿ ಈಗ ಒಂದಿನ ಸುಮ್ಕಿದ್ರೆ ಬೀಸದಣ್ಣಿಗೆ ತಲೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಸಂತಾನ ಸುಮ್ಕಿದ್ ಬಿಡ್ತಾ ಯಾತು ಮಾತಾಡ್ಕೋಬೇಡ ಇಂಥರ ನೋಡಿದ್ಮೇಲೆ ಏನು ಮಾಡೋಕ್ಕಾಗುತ್ತೆ ಹೋದ್ಮೇಲೆ ಹೆಚ್ಚು ಕಮ್ಮಿ ಆದೇ ಆಗುತ್ತೆ ಇದ್ರು ಇರ್ತಾರೆ ಸೀದಾ ಒಳಗೆ ಹೋಗಿ ಸುಮ್ಮನೆ ಕೂತ್ಕೊಂಡ್ಬಿಡು ಯಾತು ಮಾತಾಡೋಕ್ಕೋಗ್ಬೇಡ ಮಾತಾಡ್ಕೊಂಡು ಚೆನ್ನಾಗಿ ಮಾತಾಡ್ಕೊಂತಾರೆ ಆಮೇಲೆ ಸುಮ್ಮನೆ ಆಗ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ ಆಧಾರ್ ಕಾರ್ಡು ಫ್ರೀ ಐತೆ ಅಂತಂದೇಳಿ ಯಾವ್ದಾನ ಒಂದು ದೇವಸ್ಥಾನ ಎಲ್ಲನ ಟೂರ್ ಹೋಗೋಣ ಒಂದಿನಕ್ಕೆ ಅಂತಂದು ಹೋಗ್ತೀವಿ ಇದು ಅದು ಅಲ್ಲತ್ರ ಐತಿ ಇಲ್ಲತ್ರ ಐತಿ ಅಂತ 2 ದಿನ 3 ದಿನ ಆಗುತ್ತೆ ಮನೆಗೆ ಒಂದಿನ ಅಂತ ಹೇಳೋಗಿರ್ತೀವಿ ಬಂದಾಗ ಬ್ಯಾಡವಲ್ಲ. ಹಿಂಗೇನಾದರೂ ಅನುಭವ ನಿಮಗೂ ಆಗಿದ್ರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.